ಇದು PDF ಮಾಡಿದ್ದೀರಾ? ಇವಾಗ ಎಲ್ಲರಿಗೂ ಮೀಡಿಯಾಗೆ ಕೊಟ್ಬಿಡಿ. ಇದು ನೀವು ಕೊಡಬೇಕಾಗಿದ್ದು ಕಂಪ್ಲೇಂಟ್ ಕಾಪಿ ಮತ್ತು ಅವರು ರಿಸೀವ್ಡ್ದು ಮತ್ತು ಅವ್ರು ಕೊಟ್ಟಿರೋ ಹಿಂಬರಹದಲ್ಲಿ ನನ್ನ ಸ್ಟೇಟ್ಮೆಂಟ್ ಏನಿದೆ ಎಲ್ಲ PDF ಮಾಡಿ ಟೋಟಲ್ ಗ್ರೂಪ್ಗೆ ಇವಾಗ ಕೊಡ್ಬೇಕು. ಸರ್, ಸತೀಶ್ ರೆಡ್ಡಿ ಅವ್ರನ್ನ ಏನಾದ್ರು ಬರೆದಿತ್ತು ಅದನ್ನು ಗುಂಪುಗಾರಿಕೆನ ತಡೆಯೋಕ್ಕೆ ಬಂದಿದ್ರು ರೆಡ್ಡಿ ಅಂತ ಉಸ್ತುವಾರಿ ಸಚಿವರು ಹೇಳ್ತಾರೆ ಸರ್. ನೋಡಿ, ಅವರು ಒಂದು ಮಾತು ಹೇಳ್ತಾ ಇದ್ದೀನಿ ಬ್ರದರ್, ನಾನು ನಿಮ್ಮ ಕಣ್ಣು ಮುಂದೆ ಟೋಟಲ್ ಮೀಡಿಯಾ ಮುಂದೆ, ಈವನ್ ಮೀಡಿಯಾ ಅಲ್ಲ ಅಂದರೂ ಕೂಡ ಪ್ರತಿ ಮೊಬೈಲು ಇವತ್ತು ಮೀಡಿಯಾ ಇದ್ದಂಗೆ. ಸಾಕಷ್ಟು ನಿಮ್ಮ ಕ್ಯಾಮ್ರಾಗಳಲ್ಲಿ ಸರಿಯಾಗದಿರುವಂಥ ವಿಜುವಲ್ಸು ಯಾರೋ ಖಾಸಗಿ ವ್ಯಕ್ತಿಗಳು ಮೊಬೈಲ್ಗಳಲ್ಲಿ ಸೆರೆ ಮಾಡಿರುವಂಥ ವಿಡಿಯೋಗಳು ಕೂಡ ನಿಮಗೆಲ್ಲ ಬಂದಿದೆ. ಇದಕ್ಕಿಂತ ಇನ್ನು ಸಾಕ್ಷಿ ನಿಮಗೇನು ಬೇಕಾಗಿದೆ ಹೇಳಿ. ಸುಮ್ಮನೆ ಬರೀ ಬಾಯಿ ಮಾತಲ್ಲಿ ಬಾಬು ಯಾರು ಇವರೇನು ರಿಪೋರ್ಟರ್ಸ್ ಅಮ್ಮ ಯಾವುದೇ ಒಂದು ವಿಚಾರದಲ್ಲಿ ಕೂಡ ನಿಮಗೆಲ್ಲ ವಿಷಯಗಳು ನಿಮ್ಮ ಕಣ್ಣು ಮುಂದೆ ಇದೆ ಅಲ್ಲ, ಇನ್ನು ಇದಕ್ಕಿಂತ ಇನ್ನೇನು ಬೇಕಾಗಿದೆ ಅಷ್ಟೇ. ಸುಮ್ಮನೆ ಬರೀ ಬಾಯಿ ಮಾತೆಲ್ಲ ಅವ್ರೇನು ಹೇಳಿಕೆ ಕೊಟ್ಟರು, ನಾನು ಹೇಳಿಕೆ ಕೊಡೋದಲ್ಲ, ನಾನು ಕೊಡೋ ಪ್ರತಿಯೊಂದು ಹೇಳಿಕೆ ಕೂಡ ನಾನೇನು ಹೇಳ್ತಾ ಇದ್ದೀನಿ ನಾನು ವಿತ್ ಎವಿಡೆನ್ಸ್ ವಿತ್ ಪ್ರೂಫ್ ನಾನು ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ. ನಾನು ಜಸ್ಟ್ ಸುಮ್ಮನೆ ಏನೋ ಒಂದು ಅಲಿಗೇಷನ್ ಮಾಡಿಬಿಡಬೇಕು ಅಂತ ನಾನು ಮಾಡ್ತಾ ಇಲ್ಲ. ಡೇಟ್ ಫಿಕ್ಸ್ ಆಗ್ತಾ ಇದೆ. ಒಂದು 10ನೇ ತಾರೀಕಿಂದ 17ನೇ ತಾರೀಕು ಮಾಡೋದಾ ಅಥವಾ ಇನ್ನೇ ಮುಂಚಿತವಾಗಿ ಮಾಡೋದಾ ಅನ್ನೋದ್ರ ಬಗ್ಗೆ ಇವತ್ತು ನಾಳೆ ಕ್ಲಿಯರಾಗಿ ನನಗೆ ಕ್ಲಾರಿಟಿ ಬರುತ್ತೆ. ಇವಾಗ ಪಕ್ಷದ ಹಿರಿಯರೆಲ್ಲರೂ ಕೂಡ ಸೇರಿ ಶ್ರೀರಾಮುಲು ಕೂಡ ಕೋರ್ ಕಮಿಟಿ ಮೆಂಬರ್ ಆಗಿದ್ದಾರೆ. ಕೋರ್ ಕಮಿಟಿ ಮೆಂಬರ್ಸ್ ಎಲ್ಲ ಕೂಡ ಮೊನ್ನೆ ಒಂದು ತೀರ್ಮಾನ ಮಾಡಿದ್ದಾರೆ. ದೊಡ್ಡ ಪ್ರಮಾಣದ ರ್ಯಾಲಿಗಳು ಮತ್ತು CBI ಎಂಕ್ವೈರಿ ಮಾಡಬೇಕಂತ CT ರವಿ ಅವರು ಬಂದು ಕೋರ್ ಕಮಿಟಿ ಆದಮೇಲೆ ಮಾಧ್ಯಮಗಳಿಗೆ ಹೇಳಿಕೆ ಕೊಟ್ಟಿರುವಂಥದ್ದು. ಸೊ ಆ ರ್ಯಾಲಿಗಳು ಪಾದಯಾತ್ರೆ ಮೂಲಕನ ಅಥವಾ ಯಾವ ರೀತಿ ಹೋರಾಟಗಳು ಅನ್ನೋದ್ರ ಬಗ್ಗೆ ಇವತ್ತು ನಾಳೆ ನಮಗೊಂದು ಕ್ಲಾರಿಟಿ ಬರುತ್ತೆ. ಭಾಳ ಒಳ್ಳೆಯ ಪ್ರಶ್ನೆ ಅಮ್ಮ. ಸೊ ನೀವು ನೇರವಾಗಿ ಅವ್ರನ್ನೇ ಕೇಳ್ಬೋದು. ಆಪ್ತಿರಂತ ಯಾರು ಹೇಳಿದ್ದಾರೆ ನಿಮಗೆ? ನೀವು ಯಾವಾಗಾದ್ರೂ ನಾವಿಬ್ಬರು ಕೂತ್ಕೊಂಡು ಊಟ ಮಾಡೋದು ನೀವು ನೋಡಿದ್ದೀರಾ? ನೀವು ಮತ್ತೆ ಇನ್ನು ನಮ್ಮ DK ಶಿವಕುಮಾರ್ಗೆ ಒಳ್ಳೆಯ ಸಂಬಂಧಿಗಳೆಲ್ಲರೂ ಕೂಡ ಆಂಧ್ರ ತೆಲಂಗಾಣ ಎಲ್ಲ. ನೋಡಮ್ಮ, ಅದು ಅಸತ್ಯವನ್ನು ಬಿಂಬಿಸುವಂಥ ಸತ್ಯಶೋಧನಾ ಸಮಿತಿ ಅದು ಅಷ್ಟೇ. ಅವ್ರದ್ದೇ ಮೆಂಬರ್ಗಳು ಅವ್ರೇನು ಮಾಡ್ತಾರೆ ಕಾಂಗ್ರೆಸ್ MLAಗಳು, ಅದು ಯಾವ ರೀತಿ ಸತ್ಯಶೋಧನೆ ಆಗುತ್ತೆ ನಿಮಗೆ ಅಷ್ಟೇ. ಅವರಿಂದ ನಾವು ನಿರೀಕ್ಷೆ ಮಾಡೋದು ವೆಸ್ಟ್. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.